ವಂದೇ ಮಾತರಂ ವಿವಾದ, ಕಾಂಗ್ರೆಸ್ ಗೊಂದಲ ಮತ್ತು ಭಾರತದ ಜಾತ್ಯತೀತತೆ. ಫಸ್ಟ್ ಕನ್ನಡದ ಇದೇ ಸುದ್ದಿ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಹರಿದಾಡ್ತಿದೆ. ಕಾಂಗ್ರೆಸ್ ಸೇವಾದಳದ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಹಾಡನ್ನ ಪೂರ್ತಿಯಾಗಿ ಹಾಡಿದಾಗ ಸೋನಿಯಾ ಗಾಂಧಿ ಅವರು ಮುಖ ಸಿಂಡರಿಸಿಕೊಂಡರು. ರಾಹುಲ್ ಗಾಂಧಿ ಬೇರೆಲ್ಲೋ ಗಮನ ಕೊಡ್ತಿದ್ರು ಅಂತ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ರಾಧಾಂತ ಶುರು ಮಾಡಿದೆ. ನೋಡಿ, ಕಾಂಗ್ರೆಸ್ ನಾಯಕರಿಗೆ ರಾಷ್ಟ್ರಗೀತೆ ಗೌರವಿಸೋಕೆ ಬರಲ್ಲ, ಇವರು ದೇಶ ವಿರೋಧಿಗಳು ಅಂತ ಬಿಜೆಪಿ ಎಂದಿನಂತೆ ತನ್ನ ರಾಜಕೀಯ ಶುರು ಮಾಡಿದೆ. ಆದ್ರೆ ಅಸಲಿ ವಿಚಾರ ಸೋನಿಯಾ ಗಾಂಧಿ ಮುಖಭಾವ ಹೇಗಿತ್ತು ಅನ್ನೋದಲ್ಲ, ಭಾರತವನ್ನ ಕಟ್ಟಿದ ಜಾತ್ಯತೀತ ತತ್ವಗಳ ಬಗ್ಗೆ ಕಾಂಗ್ರೆಸ್ಗಾಗಲಿ ಈ ದೇಶದ ಜನರಿಗಾಗಲಿ ಸರಿಯಾದ ತಿಳುವಳಿಕೆ ಯಾಕಿಲ್ಲ? ವಂದೇ ಮಾತರಂ ಅನ್ನು ಪೂರ್ತಿಯಾಗಿ ಹಾಡಬೇಕಾ ಬೇಡವಾ, ಇದರ ಹಿಂದಿರುವ ಇತಿಹಾಸ ಏನು ಅನ್ನೋದನ್ನ ಇವತ್ತು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ಈ ಕಾರ್ಯಕ್ರಮದಲ್ಲಿ ಏನಾಯ್ತು ಅಂತ ನೋಡೋಣ. ವಂದೇ ಮಾತರಂ ಹಾಡಿನ ಮೊದಲ 2 ಸಾಲುಗಳು ಮುಗಿದ ಮೇಲೂ ಹಾಡು ಮುಂದುವರಿದಾಗ ಸೋನಿಯಾ ಗಾಂಧಿ ಅವರು ಸನ್ನೆ ಮಾಡಿದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತನಾಡಿದ್ದು ವಿಡಿಯೋದಲ್ಲಿ ಕಾಣಿಸುತ್ತೆ. ಕಾಂಗ್ರೆಸ್ ವಕ್ತಾರರು ಇದಕ್ಕೆ ಸಮರ್ಥನೆ ಕೊಟ್ಟು, ಖರ್ಗೆ ಅವರಿಗೆ ವಯಸ್ಸಾಗಿದೆ, ತುಂಬಾ ಹೊತ್ತು ನಿಂತುಕೊಳ್ಳೋಕೆ ಆಗಲ್ಲ ಅಂತ ಸೋನಿಯಾ ಅವರು ಕುರ್ಚಿ ತರಲು ಹೇಳಿದರು, ಹಾಡಿಗೆ ಅಡ್ಡಿಪಡಿಸಲಿಲ್ಲ ಅಂದಿದ್ದಾರೆ. ಮತ್ತೊಂದೆಡೆ ಸೇವಾದಳದ ಕಾರ್ಯಕರ್ತನೊಬ್ಬ ಮಾಧ್ಯಮದವರ ಮುಂದೆ ನಾಯಕರು ಹಾಡು ನಿಲ್ಲಿಸಲು ಹೇಳಿದ್ರು ನಾವು ಪೂರ್ತಿಯಾಗಿ ಹಾಡಿದ್ವಿ ಅಂತ ಹೇಳಿಕೊಂಡಿದ್ದಾನೆ. ಇಲ್ಲಿ ಕಾಂಗ್ರೆಸ್ನ ಗೊಂದಲ ಸ್ಪಷ್ಟವಾಗಿ ಕಾಣಿಸುತ್ತೆ. ಕರ್ನಾಟಕ ಮತ್ತು ತೆಲಂಗಾಣದ ಕಾಂಗ್ರೆಸ್ ಸರ್ಕಾರಗಳ ಕಾರ್ಯಕ್ರಮಗಳಲ್ಲಿ ಹಾಡನ್ನ ಪೂರ್ತಿಯಾಗಿ ಹಾಡಲಾಯಿತು, ಆದ್ರೆ ಕೇರಳದಲ್ಲಿ ಪೂರ್ತಿ ಹಾಡಲಿಲ್ಲ. ಕೇಂದ್ರ ಸರ್ಕಾರ ಎಲ್ಲಾ ಸಾಲುಗಳನ್ನ ಹಾಡಬೇಕು ಅಂತ ಹೇಳಿದ್ದರೂ ಅದು ಕೇವಲ ಸಲಹೆ ಅಷ್ಟೇ, ಕಡ್ಡಾಯವಲ್ಲ ಅಂತ ಕೇರಳ ನಿಲುವು ತಳೆಯಿತು. ಕಾಂಗ್ರೆಸ್ ಪಕ್ಷದೊಳಗೆ ಈ ವಿಷಯದಲ್ಲಿ ಒಂದು ಸ್ಪಷ್ಟ ನಿಲುವಿಲ್ಲದಿರುವುದು ಇದರಿಂದ ಬಯಲಾಗುತ್ತದೆ. ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಬರುತ್ತೆ. ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಅವರಿಗೆ ಪೂರ್ತಿ ಹಾಡು ಹಾಡಿದಕ್ಕೆ ಅಸಮಾಧಾನ ಇದ್ದರೆ ಅದರಲ್ಲಿ ನಾಚಿಕೆ ಪಡುವಂತದ್ದು ಏನಾದರೂ ಇದೆಯಾ? ಖಂಡಿತ ಇಲ್ಲ. ಯಾಕೆಂದ್ರೆ 1937ರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಒಂದು ಒಮ್ಮತದ ನಿರ್ಣಯ ತೆಗೆದುಕೊಂಡಿತ್ತು. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂನ ಮೊದಲ 2 ಪ್ಯಾರಾಗಳನ್ನ ಮಾತ್ರ ಹಾಡಬೇಕು ಎಂದು ಆ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು. ಆ ನಿರ್ಣಯವನ್ನ ಈವರೆಗೂ ಯಾವುದೇ ಅಧಿವೇಶನದಲ್ಲಿ ಬದಲಾಯಿಸಲಿಲ್ಲ. ಹಾಗಾಗಿ ನಿಯಮ ಪ್ರಕಾರ ಪೂರ್ತಿ ಹಾಡು ಹಾಡುವುದು ಕಾಂಗ್ರೆಸ್ನ ಸ್ವಂತ ನಿರ್ಣಯಕ್ಕೆ ವಿರುದ್ಧ. ಆದ್ರೆ ಸ್ವತಃ ಸೇವಾದಳದವರಿಗೆ ತಮ್ಮ ಪಕ್ಷದ ಇತಿಹಾಸ ಗೊತ್ತಿಲ್ಲದಿರುವುದು ದುರಂತ. ನೆಹರು ಗಾಂಧಿ ಕುಟುಂಬವನ್ನು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಈ ಇತಿಹಾಸವನ್ನ ಮತ್ತು ಜಾತ್ಯತೀತ ನಿಲುವನ್ನ ಜನರಿಗೆ ಮನದಟ್ಟು ಮಾಡುವ ಬೇರೆ ಯಾವ ನಾಯಕರು ಉಳಿದಿಲ್ಲವೇ ಎಂಬ ಪ್ರಶ್ನೆ ಮೂಡುತ್ತದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಮೊದಲ 2 ಪ್ಯಾರಾ ಮಾತ್ರ ಯಾಕೆ? ಪೂರ್ತಿ ಹಾಡಿಗೆ ಮುಸ್ಲಿಮರ ಆಕ್ಷೇಪ ಯಾಕಿತ್ತು? ಬಂಕಿಮಚಂದ್ರ ಚಟರ್ಜಿ ಅವರು ಮೊದಲು ಈ ಹಾಡನ್ನ ಪ್ರತ್ಯೇಕವಾಗಿ ಬರೆದು ನಂತರ ತಮ್ಮ ಆನಂದ ಮಠ ಕಾದಂಬರಿಯಲ್ಲಿ ಸೇರಿಸಿದರು. 17ನೇ ಶತಮಾನದ ಫಕೀರ ಸನ್ಯಾಸಿ ದಂಗೆಯ ಹಿನ್ನೆಲೆಯಲ್ಲಿ ಈ ಕಾದಂಬರಿ ಬರೆಯಲಾಗಿತ್ತು. ಆದ್ರೆ ಬಂಕಿಮರು ಮುಸ್ಲಿಂ ಫಕೀರರನ್ನ ಕೈಬಿಟ್ಟು ಕೇವಲ ಸನ್ಯಾಸಿಗಳ ದಂಗೆಯಾಗಿ ಅದನ್ನು ತೋರಿಸಿದರು. ಕಾದಂಬರಿಯ ಕಥೆಯಲ್ಲಿ ಹಿಂದೂ ಸನ್ಯಾಸಿಗಳು ಮುಸ್ಲಿಂ ಆಡಳಿತದ ವಿರುದ್ಧ ಮಾತ್ರವಲ್ಲ, ಮುಸ್ಲಿಮರ ಸಮಗ್ರ ನಿರ್ಮೂಲನೆಗೆ ಯುದ್ಧ ಸಾರುತ್ತಾರೆ. ಆ ಯುದ್ಧಕ್ಕೆ ಶಕ್ತಿ ಪಡೆಯಲು ಅವರು ದೇವಿಯ ಆರಾಧನೆ ಮಾಡುತ್ತಾರೆ. ಮೊದಲ 2 ಪ್ಯಾರಾಗಳಲ್ಲಿ ಪ್ರಕೃತಿಯ ಸೌಂದರ್ಯ, ನೀರು, ಹಣ್ಣು, ಬೆಳೆಗಳ ವರ್ಣನೆ ಇದೆ. ಆದ್ರೆ ನಂತರದ ಪ್ಯಾರಾಗಳಲ್ಲಿ ಮಾತೃಭೂಮಿಯನ್ನು ಕೇವಲ ತಾಯಿಯಾಗಿ ನೋಡದೆ ದುರ್ಗೆ, ಕಮಲೆಯಂತಹ ಶಸ್ತ್ರಧಾರಿ ದೇವತೆಗಳನ್ನಾಗಿ ಬಿಂಬಿಸಲಾಗಿದೆ. ಯಾವ ಸಂದರ್ಭದಲ್ಲಿ ನನ್ನನ್ನು ನಾಶ ಮಾಡಲು ಶಕ್ತಿ ಬೇಡಲಾಯಿತೋ ಅಂತಹ ಸಂದರ್ಭದ ಹಾಡನ್ನ ಒಬ್ಬ ಮುಸ್ಲಿಂ ಪೂರ್ತಿಯಾಗಿ ಹಾಡಬೇಕು ಎಂದು ಒತ್ತಾಯಿಸುವುದು ಎಷ್ಟು ಸರಿ ಅನ್ನೋದು ಇಲ್ಲಿನ ಮೂಲ ಆತಂಕವಾಗಿತ್ತು.
ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಸಮಸ್ಯೆ ಮುನ್ನೆಲೆಗೆ ಬಂದಾಗ ರವೀಂದ್ರನಾಥ್ ಟಾಗೋರ್, ಮಹಾತ್ಮ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಅವರು ಈ ವಿಷಯವನ್ನ ಆಳವಾಗಿ ಚರ್ಚಿಸಿದರು. ಕಾಂಗ್ರೆಸ್ ಒಂದು ತೀರ್ಮಾನಕ್ಕೆ ಬಂತು. ಮೊದಲ 2 ಪ್ಯಾರಾಗಳು ದೇಶದ ಸೌಂದರ್ಯವನ್ನು ಹೊಗಳುತ್ತವೆ ಮತ್ತು ಅದರಲ್ಲಿ ಯಾವುದೇ ಧಾರ್ಮಿಕ ಅಡೆತಡೆಗಳಿಲ್ಲ. ಅವು ಸ್ವಾತಂತ್ರ್ಯ ಹೋರಾಟದ ಅವಿಭಾಜ್ಯ ಅಂಗವಾಗಿದೆ. ಆದರೆ ಉಳಿದ ಪ್ಯಾರಾಗಳಲ್ಲಿ ನಿರ್ದಿಷ್ಟ ಧಾರ್ಮಿಕ ಆಚರಣೆಯ ಭಾವನೆಗಳಿರುವುದರಿಂದ ಎಲ್ಲರೂ ಒಟ್ಟಾಗಿ ಹಾಡಲು ಮೊದಲು 2 ಪ್ಯಾರಾಗಳಷ್ಟೇ ಸಾಕು. ಆದರೆ ಕಳೆದ 3 ದಶಕಗಳಲ್ಲಿ ಬಿಜೆಪಿ ಮತ್ತು ಹಿಂದುತ್ವ ಸಂಘಟನೆಗಳು ಏನು ಮಾಡುತ್ತಿವೆ? ಸ್ವಾತಂತ್ರ್ಯ ಹೋರಾಟದ ಪ್ರತೀಕವಾಗಿದ್ದ ಈ ಹಾಡನ್ನ ಎಂದು ಮುಸ್ಲಿಮರ ವಿರುದ್ಧದ ಅಸ್ತ್ರವಾಗಿ ಪರಿವರ್ತಿಸಿದೆ. ಭಾರತದಲ್ಲಿ ಇರಬೇಕಾದ್ರೆ ಒಂದೇ ಮಾತರಂ ಅನ್ನಲೇಬೇಕು ಎಂಬ ಬೆದರಿಕೆಯ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಬಿಜೆಪಿಯ ಈ ಧ್ರುವೀಕರಣದ ರಾಜಕಾರಣ ದೇಶದ ಸ್ವಾತಂತ್ರ್ಯ ಚಳುವಳಿಯ ಆಶಯಕ್ಕೆ ಕೊಡಲಿ ಪೆಟ್ಟು ಹಾಕುತ್ತಿದೆ. ಜಾತ್ಯತೀತತೆ ಅಂದರೆ ಕೇವಲ ಸರ್ಕಾರದ ನೀತಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನಲ್ಲೂ ನಾನು ಈ ದೇಶಕ್ಕೆ ಸೇರಿದವನು ಎಂಬ ಭಾವನೆ ತರಬೇಕು. ದೇಶದ ಯಾವುದೇ ಸಮುದಾಯಕ್ಕೆ ತಾನು ಈ ದೇಶದಲ್ಲಿ ಪರಕೀಯ ಎಂಬ ಭಾವನೆ ಬರಬಾರದು. ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಅಶೋಕ ಚಕ್ರಕ್ಕಾಗಲಿ ರಾಷ್ಟ್ರಗೀತೆ ಜನಗಣಮನಕ್ಕಾಗಲಿ ಯಾರೂ ಎಂದು ತಗಾದೆ ತೆಗೆದಿಲ್ಲ. ಜನಗಣಮನ ಹಾಡದಿದ್ರೆ ಈ ದೇಶ ಬಿಟ್ಟು ಹೋಗಿ ಅಂತ ಯಾರೂ ಯಾರಿಗೂ ಬೆದರಿಕೆ ಕೂಡ ಹಾಕಿಲ್ಲ. ಆದ್ರೆ ವಂದೇ ಮಾತರಂ ವಿಚಾರದಲ್ಲಿ ಮಾತ್ರ ದೇಶ ಪ್ರೇಮದ ಪರೀಕ್ಷೆ ಇಡಲಾಗುತ್ತಿದೆ. ಒಂದು ಸಮುದಾಯದ ನಂಬಿಕೆಯನ್ನ ಇನ್ನೊಂದು ಸಮುದಾಯದ ಮೇಲೆ ಬಲವಂತವಾಗಿ ಹೇರುವುದು ಜಾತ್ಯತೀತ ಭಾರತದ ಲಕ್ಷಣವಲ್ಲ. ಭಾರತದಲ್ಲಿ ಬದುಕಲು ಯಾವುದೇ ಬಾಹ್ಯ ಪರೀಕ್ಷೆಯ ಅಗತ್ಯವಿಲ್ಲ. ಕೊನೆಯದಾಗಿ ಹೇಳಬೇಕೆಂದರೆ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಮುಖಭಾವ ಹೇಗಿತ್ತು ಅನ್ನೋದರ ಮೇಲೆ ಬಿಜೆಪಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿರಬಹುದು. ಆದರೆ ನಿಜವಾದ ಪ್ರಶ್ನೆ ಇರುವುದು ಕಾಂಗ್ರೆಸ್ಗೆ ಮತ್ತು ನಮ್ಮ ಸಮಾಜಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ತಾನು ಕಟ್ಟಿದ ಜಾತ್ಯತೀತ ತತ್ವಗಳನ್ನ ಧೈರ್ಯವಾಗಿ ಸಮರ್ಥಿಸಿಕೊಳ್ಳಲು ಯಾಕೆ ಹಿಂಜರಿಕೆ? ಬಿಜೆಪಿಯ ಸುಳ್ಳು ನಿರೂಪಣೆಗಳಿಗೆ ಹೆದರಿ ತನ್ನದೇ ಇತಿಹಾಸವನ್ನ ಮರೆತು ಬಿಡುತ್ತಿದೆಯಾ? ದೇಶ ಪ್ರೇಮ ಅನ್ನೋದು ಪ್ರತಿಯೊಬ್ಬ ಭಾರತೀಯನಲ್ಲೂ ಇದ್ದೇ ಇರುತ್ತದೆ. ಅದನ್ನು ಪರೀಕ್ಷಿಸುವುದು ಬಲವಂತದ ಹೇರಿಕೆಯಿಂದಲ್ಲ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ನಮಸ್ಕಾರ.